ಎಲ್ಲ KCET ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಎಸ್, ಇವತ್ತು ನಿಮ್ಮ ಒಂದು ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬಿಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಗಂಟೆಗೆ ಬಿಡ್ತಾ ಇದ್ದಾರೆ ಗೊತ್ತಾ? 100% ಬಂದಿರುವಂತಹ ಮಾಹಿತಿ ಇದು. ಖಂಡಿತ ಫೇಕ್ ಅಲ್ಲ, ಖಂಡಿತ ಇವತ್ತು 100% ನಿಮ್ಮ ಒಂದು ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬರ್ತಾ ಇದೆ. ಜೊತೆಗೆ ಶೆಡ್ಯೂಲ್ ಅನ್ನು ಕೂಡ ಇವತ್ತೇ ಬಿಡ್ತಾರಾ ಅಥವಾ ನಾಳೆ ಬಿಡ್ತಾರಾ, ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದ್ರೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಸ್, ಇವಾಗ ತಾನೇ KEಗೆ ಕಾಲ್ ಮಾಡೋ ಮುಖಾಂತರ ಈ ಒಂದು ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬಿಡ್ತಾರಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ಒಂದು ಮಾಹಿತಿ ಅನ್ನುವಂಥದ್ದು ಸಿಕ್ಕಿದೆ. ಕೊನೆಗೂ ಕೂಡ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನೋದೇ ಕೊಟ್ಟಿದ್ದಾರೆ. ಏನಂತಂದ್ರೆ ಇವತ್ತು ಖಂಡಿತವಾಗ್ಲೂ ಯಾವುದೇ ರೀತಿ ನಾವು ರಿಸಲ್ಟ್ ಅನ್ನ ಮುಂದೂಡೋದಿಲ್ಲ. ಇವತ್ತು ಖಂಡಿತವಾಗ್ಲೂ 100% ಇವತ್ತು ಸಾಯಂಕಾಲ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಆಗಿರ್ಬೋದು ಅಥವಾ ಅಡ್ಮಿಷನ್ ಬಗ್ಗೆ ಇವತ್ತೇ ಒಂದು ಶೆಡ್ಯೂಲ್ ಅನ್ನು ಕೂಡ ಬಿಡ್ತಾರೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಈ ಒಂದು ರಿಸಲ್ಟ್ ಬಿಟ್ಟ ತಕ್ಷಣವೇ ಅದ ನಂತರದಲ್ಲಿ 1 ಗಂಟೆ ಅಥವಾ 2 ಗಂಟೆಯ ನಂತರದಲ್ಲಿ ಈ ಒಂದು ಶೆಡ್ಯೂಲ್ ಅನ್ನ ಬಿಡ್ತಾರಂತೆ. ಈ ಒಂದು ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆಯ ನಂತರದಲ್ಲಿ ಈ ಒಂದು ರಿಸಲ್ಟ್ ಅನ್ನ ನೀವು ನೋಡಬಹುದಾಗಿದೆ. ಮೊನ್ನೆ ಬಿಟ್ಟಂತಹ ಪ್ರೊವಿಷನಲ್ ರಿಸಲ್ಟ್ ಕೂಡ 4 ಗಂಟೆಯ ನಂತರದಲ್ಲಿ ಅವರು ಬಿಡುಗಡೆ ಮಾಡಿದ್ರು. ಇವತ್ತು ಕೂಡ ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಕೂಡ 4 ಗಂಟೆಯ ನಂತರದಲ್ಲೇ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಾಯಂಕಾಲದವರೆಗೂ ವೇಟ್ ಮಾಡಿ, ನಂತರ ನೀವು ಈ ಒಂದು ರಿಸಲ್ಟ್ ಬಂದ ತಕ್ಷಣವೇ ಶೆಡ್ಯೂಲ್ ಅನ್ನು ಕೂಡ ಬಿಡ್ತಾರೆ. ನಂತರ ನೀವು ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಅದೇ ರೀತಿ ಅಡ್ಮಿಷನ್ ಅನ್ನುವಂಥದ್ದು ನೀವು ಮಾಡಬಹುದಾಗಿದೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ KCET ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.